ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡತಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ಪೋಸ್ಟ್ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ವಾರ ಇರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಕಾರ್ಮೆಂಟ್ ಕಳಿಸಿ ನಾನು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ರೆಡಿಯಾಗಿದ್ದೀನಿ. ಸೊ ಈಗ ಸಾಂಬಾರು ಮಾಡಬೇಕು. ಅದರಿಂದ ಬೀನಿಸ್ ಕಾಳು ನಮ್ಮ ಹೊಲಕ್ಕೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಮನೆಗೆ ಹಾಕೋಷ್ಟು ಎಡ್ದು ಮಾವ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಎಲ್ಲ ಎಡ್ದು ರೆಡಿ ಮಾಡಿದ್ದಾರೆ ಮಾವ. ಈಗ ಅದ್ರದ್ದು ಸಾಂಬಾರು ಮಾಡಬೇಕು. ಬನ್ನಿ ಸಾಂಬಾರು ಮಾಡೋಣ. ನಾನು ಯಾವ ಥರ ಬೀನಿಸ್ ಕಾಳಲ್ಲಿ ಸಾಂಬಾರು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಹಾಗೆ ನಿಮಗೂ ಎಲ್ಪ್ ಆದರೆ. ಸೊ ನೀವು ಮನೇಲಿ ಇದೇ ಥರ ಬೀನಿಸ್ ಕಾಳು ಸಾಂಬಾರು ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡುವ, ಬನ್ನಿ ಗಾಯ್ಸ್. ನಾನಿಲ್ಲಿ 3/4 kg ಕಾಳು ತೊಗೊಂಡಿದ್ದೀನಿ. ಇದರಲ್ಲಿ ಬೀನಿಸು ಮತ್ತು ತಡ್ನಿಕಾಳು ಎರಡು ಮಿಕ್ಸ್ ಆಗಿದೆ. ಎರಡರಲ್ಲೂ ಒಂದೇ ಥರ ಸಾಂಬಾರು ಮಾಡ್ಬೋದು. ತೊಳೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಾಗಿ ಬರಬೇಕು. ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಮೇನ್ ಈ ಸಾಂಬಾರಿಗೆ ಇದೇ ಇರೋದು, ಈ ಈರುಳ್ಳಿ ಖಾರ. ಹಾಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಡಿ. ನೀವು ಪಾತ್ರೆಲ್ಲಾದರೂ ಮಾಡ್ಬೋದು, ಕುಕ್ಕರಲ್ಲಾದರೂ ಮಾಡ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಅಡುಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ನಾನು ರುಬ್ಕೊಂಡಿರೋ ಮಿಶ್ರಣ ಕೂಡ ಹಾಗೆ ಹಾಕಿದ್ದೀನಿ. ಅದಾದಮೇಲೆ ಕಾಳುಗಳನ್ನ ಕೂಡ ಹಾಕಿಬಿಟ್ಟು ತೊಳೆದು ನೀರು ಇಕ್ಕೋತಾ ಇದ್ದೀನಿ ನಾನು. ಈ ಈರುಳ್ಳಿ ಖಾರದ್ದು ಮಿಕ್ಸಿ ಜಾರಲ್ಲಿ ಇರುತ್ತಲ್ವ, ಅದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೇ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷನಾದರೂ ಬೇಯಬೇಕು, ಆಗಲೇ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತರಕಾರಿ ಏನೇನು ಹಾಕಿದ್ದೀನಿ ಅಂದರೆ 1 ಪಡ್ಲೆಕಾಯಿ ಮತ್ತು 1-2 ಆಲೂಗೆಡ್ಡೆ, 4 ಟೊಮೊಟೊ ಕಟ್ ಮಾಡಿ ದಪ್ಪ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ. ಪಡ್ಲೆಕಾಯಿ ಈ ಹಸಿಕಾಳು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಇದ್ರೂ ಕೂಡ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಿಳಿ ಬದನೆನ. ಈಗ ಇದು ಹಾಕ್ಬಿಟ್ಟು ಅದೇ ನೀರಲ್ಲಿ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. 1/4 ಭಾಗದಷ್ಟು ಬೇಯಬೇಕದು. ಅದಾದಮೇಲೆ ಒಂದು ಖಾರನ ರುಬ್ಕೊಬರೋಣ ಬನ್ನಿ. ನಮಗೆ ಬೇಕಾದಷ್ಟು ಕಾಯಿ, ಖಾರಕ್ಕೆ ಬೇಕಾದಷ್ಟು ಖಾರ, ಇದು ಮಿಕ್ಸ್ ಖಾರದ ಪುಡಿ. ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ ಫುಲ್ ಸಣ್ಣಾಗಿ. ನಾವು 4 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ, ಯಾಕಂದರೆ ನಮ್ಮನೆ ಖಾರ ತಿಂತೀವಿ ಅದಕ್ಕೆ. ಹಾಗೆ ಅದು ಆರಿಸಿರೋ ಮಿಶ್ರಣ ಕೂಡ ಹಾಕ್ಬಿಟ್ಟು ತೊಳೆದು ನೀರು ಉಯ್ಕೊಂಡು ನಿಮ್ಗೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಆಲ್ರೆಡಿ ಅದು ತರಕಾರಿ ಎಲ್ಲ ಸ್ವಲ್ಪ ಬೆಂದಿದೆ ಅಲ್ವಾ, ಮಿಕ್ಸ್ ಕೊಟ್ಟಾದಮೇಲೆ 1-2 ವಿಜಿಲ್ ಕೂಗಿಸ್ಕೊಳ್ಳಿ. ಅದಾದಮೇಲೆ ಲಿಟಲ್ ತೆಗೆದುಬಿಟ್ಟು ಆದ ನಂತರ ಅದು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ, ಇಲ್ಲ ಬಿಸಿ ಮುದ್ದೆ ಜೊತೆ ಈ ಸಾಂಬಾರಲ್ಲಿ ಊಟ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದು, ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು. ಇದರ ರುಚಿಗೆ ಇನ್ನೊಂದು ಮಿತಿಯೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಯಾರೆಲ್ಲ ಮಾಮೂಲಿಯಾಗಿ ಮಾಡ್ತಿದ್ದೀರಾ, ಒಮ್ಮೆ ಮನೇಲಿ ಹಸಿಕಾಳು ತಂದಾಗ ಈ ಥರ ಸಾಂಬಾರನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೀನಿಸು, ತಡ್ನಿ, ಅವರೆಕಾಳು ಎಲ್ಲನೂ ಇದೇ ಥರ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.